ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈತ್ರಿ ಕಗ್ಗಂಟು ಗೊಂದಲಕ್ಕೆ ಮದ್ದೆರೆಯುವುದಕ್ಕೆ ಮುಂದಾದ ಜೆಡಿಎಸ್ ಗೊಂದಲಕ್ಕೆ ಬ್ರೇಕ್ ಹಾಕದಿದ್ರೆ ಡ್ಯಾಮೇಜ್ ಆಗತ್ತೆ ಅಂತ ಅಲರ್ಟ್. ಬಿಜೆಪಿ ಜೆಡಿಎಸ್ ಟಿಕೆಟ್ ಗೊಂದಲ ಇರುವಂತ ಕ್ಷೇತ್ರಗಳ ಎಚ್ಚರಿಕೆ ಹೆಜ್ಜೆ. ಬಿಜೆಪಿ ನಾಯಕರ ಜೊತೆಗೂ ಸಭೆಗೆ ಚಿಂತಿಸಿದ ಜೆಡಿಎಸ್. ಗೊಂದಲ ಇರುವ ಕ್ಷೇತ್ರಗಳಲ್ಲಿ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೆಆರ್ಪೇಟೆ, ಹಾಸನ, ರಾಯಚೂರು, ಬೇಲೂರು, ಸಕಲೇಶಪುರ ಸೇರಿದಂತೆ ಸುಮಾರು 8ರಿಂದ 10 ಕ್ಷೇತ್ರಗಳಲ್ಲಿ ಗೊಂದಲ ಅನ್ನೋದು ಇದೆ. ಏನು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡಿ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಇದ್ದಾರೆ. ಈ ಮೈತ್ರಿ ಅನ್ನೋದು ಕಗ್ಗಂಟಾಗ್ಬಿಟ್ಟಿದೆ ರಾಜ್ಯ ಜೆಡಿಎಸ್ ಮತ್ತು ಬಿಜೆಪಿಗೆ. ಇದನ್ನೀಗ ಆದಷ್ಟು ಬೇಗ ಬಗೆಹರಿಸ್ಕೊಳ್ಬೇಕು. ಸ್ಥಳೀಯ ಮಟ್ಟದ ಚುನಾವಣೆಗಳು ಸನ್ನಿಹಿತ ಆಗ್ತಾ ಇದೆ. ಸ್ಟ್ರಾಟಜಿಗಳನ್ನು ಮಾಡಬೇಕಾಗತ್ತೆ. ಕೊಡೋದು ತಗೊಳ್ಳೋದು, ಆ ಕ್ಷೇತ್ರ ನಮಗೆ, ಈ ಕ್ಷೇತ್ರ ನಿಮಗೆ, ಇದೆಲ್ಲ ಮಾತುಕತೆ ಆಗಬೇಕಾಗತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ವೈಮನಸ್ಸುಗಳಿಗೇನಿದೆ ಅಥವಾ ಈ ಶೀತಲ ಸಮರ ಅನ್ನೋದು ಏನು ನಡೀತಾ ಇದೆ ಅದೆಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಬಿಡಬೇಕಾಗತ್ತೆ. ಸೊ ಅದಕ್ಕೆ ಇದೀಗ ಜೆಡಿಎಸ್ ಈ ಎಲ್ಲ ಗೊಂದಲಕ್ಕೆ ಬ್ರೇಕ್ ಅನ್ನ ಹಾಕಬೇಕು, ಇಲ್ಲಾಂದ್ರೆ ಡ್ಯಾಮೇಜ್ ಆಗತ್ತೆ ಅಂತ ಅಲರ್ಟ್ ಆಗ್ತಾ ಇರೋದು. ಬಿಜೆಪಿ ಮತ್ತು ಜೆಡಿಎಸ್ ಟಿಕೆಟ್ ಗೊಂದಲ ಇರುವ ಕ್ಷೇತ್ರಗಳ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಈ ತರದೊಂದು ಗೊಂದಲ ಇದೆ, ಅಸಮಾಧಾನ ಇದೆ, ಪೈಪೋಟಿ ಇದೆ, ಅಲ್ಲಿ ಬಿಜೆಪಿ ನಾಯಕರ ಜೊತೆಗೆ ಸಭೆಯನ್ನ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದಾರಂತೆ ಜೆಡಿಎಸ್ನವರು. ಗೊಂದಲ ಇರುವಂತ ಕ್ಷೇತ್ರಗಳಲ್ಲಿ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಈ ಮೈತ್ರಿ ಕಗ್ಗಂಟಂತೂ ಇದ್ದೇ ಇದೆ. ಮುಂದೆ ಚುನಾವಣೆಗಳು ಸನ್ನಿಹಿತ ಆಗ್ತಾ ಇದೆ, ಸ್ಥಳೀಯ ಮಟ್ಟದ್ದು. ಅಷ್ಟರ ಒಳಗೆ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು. ಏನ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ? ನೀತಿ ಸತ್ಯ, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಒಂದಿಷ್ಟು ಗೊಂದಲ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೂಡ ಪ್ರಯತ್ನ ಪಡ್ತಾ ಇರುವಂತದ್ದು. ಒಂದು ಕಡೆ ಜೆಡಿಎಸ್ ನಿಂದ ಪಕ್ಷ ಸಂಘಟನೆ ಹಾಗೂ ಜಿಲ್ಲಾ ಪ್ರವಾಸಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಇನ್ನಷ್ಟು ಸಂಘಟಿತಗೊಳಿಸೋದಕ್ಕೆ ಈಗಾಗಲೇ ಕ್ಷೇತ್ರಗಳ ವಾರು ಪ್ರವಾಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಹಳೆ ಮೈಸೂರು ಭಾಗ ಜೆಡಿಎಸ್ ನ ಭದ್ರಕೋಟೆ ಆಗಿತ್ತು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನ ಕಳೆದುಕೊಂಡಿದ್ರು. ಹಾಗಾಗಿ ಅದನ್ನ ಮತ್ತೆ ಪಡಿಬೇಕು ಅನ್ನೋದು ಈಗ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕ್ಷೇತ್ರಗಳಿಗೆ ಹೋಗಿ ಪಕ್ಷ ಸಂಘಟನೆ ಮಾಡಿ ಅಲ್ಲಿ ಮುಂದೆ ಯಾವ ರೀತಿ ಒಂದು ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷವನ್ನು ಯಾವ ರೀತಿ ಅಧಿಕಾರಕ್ಕೆ ತರಬೇಕು ಎಂಬ ಸಮಾವೇಶಗಳನ್ನ ನಡೆಸಿ ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಆಗಿದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಭದ್ರಕೋಟೆಯನ್ನ ವಶಪಡಿಸ್ಕೊಳ್ಳೋದಕ್ಕೆ ಈಗ ಮುಂದಾಗಿರುವಂತದ್ದು. ಆದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಅಂದ್ರೆ ಈಗ ಎಲ್ಲೆಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕೂಡ ತನ್ನ ಶಕ್ತಿ ಪ್ರದರ್ಶನ ಮಾಡಕ್ಕೆ ಮುಂದಾಗಿರುವಂತದ್ದು, ಅಲ್ಲಿ ಆ ಬಿಜೆಪಿ ಕೂಡ ತನ್ನ ಏನು ಅಲ್ಲಿ ಇರುವಂತಹ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ಚಿಂತನೆ ಮಾಡ್ತಾ ಇದೆ. ಇದು ಒಂದಿಷ್ಟು ಗೊಂದಲ ಆಗ್ತಾ ಇರುವಂತದ್ದು, ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ ಈಗ ಈ ಎರಡೂ ಪಕ್ಷದ ನಾಯಕರಲ್ಲಿ ಸಾಕಷ್ಟು ಒಂದು ಗೊಂದಲ ಇದೆ. ಆ ಗೊಂದಲ ನಿವಾರಣೆ ಹೇಗೆ ಮಾಡ್ಬೇಕು, ಇಲ್ಲ ಅಂದ್ರೆ ಇದು ಪಕ್ಷಕ್ಕೆ ಜೊತೆಗೆ ಮೈತ್ರಿಗೂ ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ 2028ರ ಚುನಾವಣೆಗೆ ಮೈತ್ರಿಯಲ್ಲಿ ಗೆಲ್ತೀವಿ ಎಂಬ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಈ ವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬಾರ್ದು, ಜೊತೆಗೆ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಆಗ್ಬಾರ್ದು ಅನ್ನೋ ನಿಶ್ಚಯಕ್ಕೆ ಈಗ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಬಂದಂತೆ ಕಾಣ್ತಾ ಇರುವಂತದ್ದು. ಅಂದ್ರೆ ಸುಮಾರು 10ರಿಂದ 15 ಕ್ಷೇತ್ರಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಯಾಕೆಂದ್ರೆ ಅಲ್ಲಿ ಒಂದು ಜೆಡಿಎಸ್ ಶಾಸಕರಾಗಿ ಇರುವಂತ ಕ್ಷೇತ್ರಗಳು, ಜೊತೆಗೆ ಕಳೆದ ಬಾರಿ ಸೋತಂತ ಬಿಜೆಪಿ ಮಾಜಿ ಶಾಸಕರ ನಡುವೆ ಒಂದಿಷ್ಟು ಗೊಂದಲಗಳು, ಅಪಸ್ವರಗಳು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂತ ಕ್ಷೇತ್ರಗಳು ಯಾವ್ದ್ಯಾವ್ದು ಇದೆ ಅಂತ ಪರಿಗಣಿಸಿ ಆ ಕ್ಷೇತ್ರದಿಂದ ಒಂದು ಗೊಂದಲವನ್ನ ನಿವಾರಣೆ ಮಾಡೋದಕ್ಕೆ ಈಗ ಜೆಡಿಎಸ್ ವರಿಷ್ಠರು ಹಾಗೂ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಕೆಆರ್ಪೇಟೆ ಹಾಗೂ ಹಾಸನ, ರಾಯಚೂರು, ಬೇಲೂರು, ಸಕಲೇಶಪುರ, ಎಚ್.ಡಿ.ಕೋಟೆ, ದೇವದುರ್ಗ ಸೇರಿದಂತೆ ಬೀದರ್ ದಕ್ಷಿಣ ಸೇರಿದಂತೆ ಹಲವು ಭಾಗಗಳಲ್ಲಿ ಒಂದಿಷ್ಟು ಗೊಂದಲಗಳು ಇವೆ. ಅಂದ್ರೆ ಮುಂದೆ ಅಭ್ಯರ್ಥಿಯನ್ನ ಯಾರನ್ನಾಗಿ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಗೊಂದಲ ಇವೆ. ಈಗಿನಿಂದಲೇ ಅದಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು. ಅಲ್ಲಿನ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರನ್ನ ಕರೆದು ಸಭೆ ನಡೆಸಿ ಮೈತ್ರಿಗೆ ಯಾವುದೋ ಒಂದು ಡ್ಯಾಮೇಜ್ ಆಗ್ಬಾರ್ದು, ಗೊಂದಲ ಆಗ್ಬಾರ್ದು. ಎಲ್ಲರೂ ಕೂಡ ನಮ್ಮ ಜೆಡಿಎಸ್ ಪಕ್ಷದಿಂದ ವರಿಷ್ಠರಿದ್ದಾರೆ, ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತಾರೆ. ಹಾಗಾಗಿ ಪಕ್ಷ ಸಂಘಟನೆ ಒಂದೇ ನಮ್ಗೆ ಇರುವಂತ ಒಂದು ಗುರಿ. ಯಾವುದೇ ಕಾರಣಕ್ಕೂ ಅಲ್ಲಿರುವಂತ ಒಂದು ಗೊಂದಲವನ್ನ ಮೂಡುವಂತ ಹೇಳಿಕೆಗಳನ್ನ ಕೊಡಬಾರ್ದು ಎಂಬ ಸೂಚನೆಯನ್ನು ಕೊಡೋದಕ್ಕೆ ಈಗ ಸಭೆಯನ್ನು ಕರೆಯಲು ಮುಂದಾಗಿರುವಂತದ್ದು. ಯಾಕಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಏನಾದ್ರು ಗೊಂದಲ ಉಂಟಾದ್ರೆ ಅದರ ಲಾಭ
ಸಂಪೂರ್ಣವಾಗಿ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ. ಇದರಿಂದ ಮೈತ್ರಿಗೂ ಡ್ಯಾಮೇಜ್, ಮುಂದೆ ಅಧಿಕಾರಕ್ಕೆ ಬರಬೇಕು ಎಂಬ ನಿರೀಕ್ಷೆಯಲ್ಲಿ ಇಟ್ಕೊಂಡಿರುವಂತಹ ನಾಯಕರಿಗೂ ಇದು ದೊಡ್ಡ ಡ್ಯಾಮೇಜ್. ಈ ಹಿನ್ನೆಲೆಯಲ್ಲಿ ಈಗಲಿಂದಲೇ ಇನ್ನ 2 ವರ್ಷ ಇದೆ. ಹಾಗಾಗಿ 2 ವರ್ಷದಕ್ಕೂ ಮೊದಲೇ ಈ ಗೊಂದಲಕ್ಕೆ ನಾವು ಫುಲ್ ಸ್ಟಾಪ್ ಹಾಕ್ಬೇಕು ಅನ್ನೋದು ಕೂಡ ಈಗ ನಿರ್ಧಾರಕ್ಕೆ ಬಂದಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.